ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನ್ನಭಾಗ್ಯ ಯೋಜನೆಯ 4 ತಿಂಗಳ ಹಣ ಪೆಂಡಿಂಗ್ ಇದೆ ಅಲ್ವಾ? ಸೊ ಅದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಸಿಕ್ಕಿದೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳ ಹಣ ಯಾವಾಗ ಬರುತ್ತೆ? ಹೊಸ ವರ್ಷಕ್ಕೆ ಸರ್ಕಾರದವ್ರು ಏನಾದರೂ ಗಿಫ್ಟ್ ಕೊಡ್ತಿದ್ದಾರಾ? ಈ ವೀಕಲ್ಲಿ ಏನಾದರೂ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ. ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡಿ, ಅನ್ನಭಾಗ್ಯ ಯೋಜನೆ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಮತ್ತೊಂದು ಉಪಯುಕ್ತ ಯೋಜನೆ ಅಂದ್ರೆ ನಮ್ಮ ಅನ್ನಭಾಗ್ಯ ಯೋಜನೆ. ಸೊ ಇದ್ರ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ನಾವೇನಾದ್ರೂ ಬಂದ್ರೆ ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ 10 kg ಅಕ್ಕಿನ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಅಧಿಕಾರಕ್ಕೆ ಬಂದ ಮೇಲೆ ಕೊಟ್ಟ ಮಾತಂತೆ ನಡ್ಸ್ಕೋಬೇಕಲ್ವಾ? ಸೊ ಅದಕ್ಕೋಸ್ಕರ 10 kg ಅಕ್ಕಿನ ಕೊಡೋ ಪ್ರಯತ್ನದಲ್ಲಿ ಅವ್ರಿಗೆ ಆಗ್ಲಿಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರದ ಕಡೆಯಿಂದ ಅವ್ರಿಗೆ 5 kg ಅಕ್ಕಿ ಪೂರೈಕೆ ಆಗ್ಲಿಲ್ಲ. ಅದ್ರ ಬದಲು ಅವರು 170 ರೂಪಾಯಿ ರೀತಿಯಾಗಿ ಒಬ್ಬ ವ್ಯಕ್ತಿಗೆ 5 kg ಅಕ್ಕಿ ಬದಲಿಗೆ ನಾನು 170 ರೂಪಾಯಿ ಹಣನ ಕೊಡ್ತೀನಿ. ಒಬ್ಬ ಮನೆಗೆ ಇಬ್ರು ಇದ್ರೆ 340 ರೂಪಾಯಿ ಅಮೌಂಟು. ಅಕಸ್ಮಾತ್ 8 ಜನ ಅಥವಾ 5 ಜನ ಇದ್ರು ಅಂದ್ರೆ 850 ರೂಪಾಯಿ ಅಮೌಂಟ್ ವರೆಗೂ ಸಿಗುತ್ತೆ. ಈಗ ನೋಡಿ, ಜುಲೈ 2023ರಲ್ಲಿ ಇದು ಸ್ಟಾರ್ಟ್ ಆಗಿತ್ತು. ಒಂದು ವರ್ಷ ಅಮೌಂಟ್ ಕರೆಕ್ಟ್ ಆಗಿ ಬಂದಿದೆ ಅನ್ಕೊಳ್ಳಿ. ಆದ್ರೆ ಇತ್ತೀಚೆಗೆ 2024 ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಒಟ್ಟು 4 ತಿಂಗಳು ಹಣ ಪೆಂಡಿಂಗ್ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ತುಂಬಾ ಒಳ್ಳೆ ಹೆಸರು ಮಾಡಿದ್ರು. ಯಾವಾಗ್ಲೂ ಕೂಡ ಅನ್ನರಾಮಯ್ಯ ಅಂತ ಹೆಸರು ಮಾಡಿದವರು. ಬಡವರಿಗೆ ಮತ್ತೆ ಯಾರು ಮಧ್ಯಮ ವರ್ಗದವರು ಇರ್ತಾರೆ ಅವರು ಒಂದು ತುತ್ತು ಊಟ ಇಲ್ಲದೆ ಯಾವತ್ತೂ ಮಲಗಬಾರ್ದು. ಅವ್ರಿಗೆ ಎಲ್ಲಾ ರೀತಿಯ ಸಹಾಯ ಆಗ್ಬೇಕು ಅಂತ ಇದಕ್ಕಿಂತ ಮುಂಚೆ ಕೂಡ ಅವ್ರ ಅಧಿಕಾರ ಇದ್ದಾಗ ಕಾಂಗ್ರೆಸ್ ಅವರು 7 kg ಅಕ್ಕಿನ ಕೊಡ್ತಾ ಇದ್ರು. ಈ ಸಲ ಅಧಿಕಾರಕ್ಕೆ ಬಂದಾಗ ಅವರು ಒಬ್ಬ ವ್ಯಕ್ತಿಗೆ 10 kg ಅಕ್ಕಿನ ಕೊಡ್ತಾಯಿನಿ ಅಂತ ಹೇಳಿದ್ರು. ಬಟ್ ಕೊಡಕ್ಕಾಗ್ಲಿಲ್ಲ. ಆದ್ರೆ ನಾನು ಕೊಟ್ಟ ಮಾತುಗಂತೂ ತಪ್ಪೋದಿಲ್ಲ. 10 kg ಕೊಡಕ್ಕಾಗಲ್ಲ ಅಂದ್ರೆ 5 kg ಅಕ್ಕಿದು ಹಣ ಕೊಡ್ತೀನಿ, ನೀವೇ ಕೊಂಡುಕೊಂಡು ತಿನ್ನಿ, ನಿಮ್ಗೆ ಯಾವ ಅಕ್ಕಿ ಬೇಕೋ ಅದನ್ನ ನೀವೇ ಪರ್ಚೇಸ್ ಮಾಡ್ಕೊಂಡು ತಿನ್ನಿ ಅಂತ ಅವರು ಆದೇಶನ ಹೊರಡಿಸಿದ್ರು. ಹಣ ಕೊಟ್ಟರು. ಬಟ್ ಈಗ ಪ್ರಾಬ್ಲಮ್ ಏನಾಗಿದೆ, ಒಂದು ವರ್ಷ ಅಮೌಂಟ್ ಹಾಕಿದ್ಮೇಲೆ ಇನ್ನೊಂದು ಮುಂದಿನ ತಿಂಗಳ ಅಮೌಂಟ್ನ ಯಾಕೆ ಹಾಕ್ತಿಲ್ಲ, ಯಾಕೆ ಇಷ್ಟು ಡಿಲೇ ಆಗ್ತಿದೆ? ಸರ್ಕಾರದ ಹತ್ರ ಹಣದ ಕೊರತೆ ಏನಾದರೂ ಇದೆಯಾ ಅಂತ ನೋಡೋದಾದ್ರೆ, ಬಜೆಟ್ ಆಯ್ತಲ್ಲ, ಹೋದ ವರ್ಷ ಬಜೆಟ್ ಆದಾಗ ಅನ್ನಭಾಗ್ಯ ಯೋಜನೆಗೆ ಸುಮಾರು 1,000 ಕೋಟಿ ಹಣನ ಅವರು ಸೈಡಲ್ಲಿ ಎತ್ತಿಟ್ಟಿದ್ದಾರೆ. ಇದು ಅನ್ನಭಾಗ್ಯ ಯೋಜನೆಗೆ ಅಂತಾನೆ. ಅದರಲ್ಲಿ ಒಂದು 700 ಕೋಟಿ ಅಂದ್ರೆ ಒಂದು 750-30 ಕೋಟಿ ಖರ್ಚಾಗಿದೆ. ಇನ್ನೂ ಕೂಡ 300 ಕೋಟಿ ಹಣ ಪೆಂಡಿಂಗ್ ಇದೆ, ಅಂದ್ರೆ ಅವ್ರ ಹತ್ರ ಇದೆ. ಬಟ್ ಸರ್ಕಾರ ಹಣ ಹಾಕೋದಕ್ಕೆ ಅದು ಯಾಕೆ ಇಷ್ಟು ಡಿಲೇ ಮಾಡ್ತಿದ್ಯೋ, ಏನ್ ಪ್ರಾಬ್ಲಮ್ ಆಗಿದೆಯೋ ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ಮಹಿಳೆಯರು ಹೊಸ ವರ್ಷಕ್ಕೆ ಗೃಹಲಕ್ಷ್ಮಿ ಹಣನೋ ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣನೋ ಹಾಕಬಹುದು. ಅನ್ನಭಾಗ್ಯ ಯೋಜನೆ 2-3 ತಿಂಗಳು ಹಣ ಆದ್ರೂ ಹಾಕಬಹುದು. ಹೇಗಿದ್ರು ಹಣ ಬರುತ್ತೆ. ಈ ಟೈಮಲ್ಲಿ ಹೆಂಗಿದ್ರು ನಮಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಬಸ್ ಇದೆ. ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಟ್ರಿಪ್ ಹೋಗಿ ಬರೋಣ ಅಥವಾ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ, ಹೊಸ ವರ್ಷನ ನಮ್ಮದೇ ಆ ರೀತಿಯಲ್ಲಿ ಆಚರಿಸೋಣ ಅನ್ಕೊಂಡಿರೋ ಮಹಿಳೆಯರಿಗೆ ಸ್ವಲ್ಪ ಬೇಜಾರು ಕೂಡ ಆಗಿದೆ. ಮೈಸೂರಲ್ಲಿ ಮಹಿಳೆಯರು ಇದ್ರ ಬಗ್ಗೆ ಸ್ವಲ್ಪ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ. ಯಾವ್ದಾದ್ರು ಒಂದು ಹಣನಾದ್ರೂ ಬರುತ್ತೆ ಅನ್ಕೊಂಡಿದ್ದು, ಬಟ್ ಒಂದು ಕೂಡ ಬಂದಿಲ್ಲ ಅಂತ. ಸೊ ಏನು ಮಾಡೋದು, ಸರ್ಕಾರ ಹಣ ಹಾಕಿಲ್ಲ, ಅದಕ್ಕೆ ನಾವು ಇಲ್ಲಿವರೆಗೂ ಹಣ ಹಾಕಿಲ್ಲ ಅಂತ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಿದ್ದಾರೆ. ಒಂದಷ್ಟು ಜನ ಮಹಿಳೆಯರು ಏನು ಮಾಡ್ತಾ ಇದ್ದಾರೆ ಅಂದರೆ, ತಮ್ಮ ಬ್ಯಾಂಕ್ ಪಾಸ್ಬುಕ್ಗಳನ್ನ ತೊಗೊಂಡು ಹೋಗೋದು, ಬ್ಯಾಂಕಲ್ಲಿ ಕೇಳೋದು, ನಮಗೆ ಹಣ ಬಂದಿಲ್ಲ, ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ, ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಪಿಂಚಣಿ ಹಣ ಕೂಡ ಬಂದಿಲ್ಲ ಅಂತ. ಸೊ ಅಲ್ಲಿ ಕೂಡ ಅವರು ಗೌರ್ಮೆಂಟಿಂದ ನಿಮ್ಗೆ ಹಣ ಬಂದಿಲ್ಲ ಅಂದರೆ ನಾವೇನಮ್ಮ ಮಾಡೋಕ್ಕಾಗತ್ತೆ, ನಿಮ್ಗೆ ಅಮೌಂಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಮಹಿಳೆಯರು ಡೈರೆಕ್ಟ್ ಫುಡ್ ಆಫೀಸ್ಗೆ ಹೋಗ್ತಾ ಇದ್ದಾರೆ. ನಮ್ಗೆ ಅನ್ನಭಾಗ್ಯ ಯೋಜನೆಯ ಹಣ 4-5 ತಿಂಗಳಿಂದ ಬಂದಿಲ್ಲ, ಏನಕ್ಕೆ ಬಂದಿಲ್ಲ ಅಂತ ಹೇಳಿ, ಏನು ಪ್ರಾಬ್ಲಮ್ ಆಗಿದೆ, ಏನು ಮಾಡಿಸ್ಬೇಕು ದಯವಿಟ್ಟು ತಿಳಿಸಿ ಅಂತ. ಸೊ ಇದ್ರ ಬಗ್ಗೆ ಮೈಸೂರಲ್ಲಿರುವಂತಹ ಜಂಟಿ ನಿರ್ದೇಶಕರು ಕುಮುದ ಅನ್ನೋರು ಒಬ್ರು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಅನ್ನಭಾಗ್ಯ ಯೋಜನೆಯ ಹಣ ಯಾಕೆ ಡಿಲೇ ಆಗ್ತಾ ಇದೆ ಮತ್ತೆ ಯಾವಾಗ ಹಣ ಬರಬಹುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಮಹಿಳೆಯರಿಗೆ ಒಂದು ಸ್ವಲ್ಪ ನಿರಾಸೆ ಆಗಿತ್ತಲ್ವಾ, ಸ್ವಲ್ಪ ಖುಷಿ ಪಡುವಂತ ಸುದ್ದಿ ಸಿಕ್ಕಿದೆ. ಏನಪ್ಪಾ ಅಂದ್ರೆ, ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣ ಏನಿದೆ ಇನ್ನು 2 ವಾರಗಳ ಕಾಲ ನಿಮಗೆ ಬರೋದಿಲ್ವಂತೆ. 2 ವಾರ ಆದ್ಮೇಲೆ ಅಂದ್ರೆ ಜನವರಿ 15ನೇ ತಾರೀಕು ಆದ್ಮೇಲೆ ನಿಮಗೆ ಹಣ ಬರೋ ನಿರೀಕ್ಷೆ ಇದೆ ಅಂತ ತಿಳಿಸಿದ್ದಾರೆ. ಅದ್ರ ಜೊತೆಗೆ ಅವರು ಕೂಡ ಒಂದು ಇನ್ಫಾರ್ಮೇಶನ್ ತಿಳಿಸಿದ್ದಾರೆ. ಅನ್ನಭಾಗ್ಯ ಯೋಜನೆಯ ಹಣ ಏನಿದೆ ಅದು ಸರ್ಕಾರದಿಂದ ನೇರವಾಗಿ ಫಲಾನುಭವಿಗಳ ಖಾತೆಗೆ ಬಂದು ತಲುಪುತ್ತೆ. ಡಿಬಿಟಿ ಮುಖಾಂತರ ಅಮೌಂಟ್ ಬರುತ್ತೆ. ಸೆಂಟ್ರಲ್ಲಿ ನಮ್ದು ಯಾವುದೇ ರೀತಿಯ ಪ್ರೋಸೆಸ್ ಇರೋದಿಲ್ಲ. ಕೆಲವರಿಗೆ ಹಾಕೋದು ಮತ್ತೆ ಕೆಲವರಿಗೆ ಹೋಲ್ಡ್ ಮಾಡೋದು, ಆ ರೀತಿ ಪ್ರೋಸೆಸ್ ಏನು ಇರೋದಿಲ್ಲ. ಮಧ್ಯವರ್ತಿಗಳಿಗೆ ಇಲ್ಲಿ ಯಾವುದೇ ರೀತಿ ಅವಕಾಶ ಇರೋದಿಲ್ಲ. ಡಿಬಿಟಿ ಮುಖಾಂತರ ಡೈರೆಕ್ಟ್ ಆಗಿ ಯಾರು ಬೆನಿಫಿಷಿಯರಿ ಇರ್ತಾರೋ ಅವರೆಲ್ಲರ ಖಾತೆಗೂ ಬಂದು ತಲುಪುತ್ತೆ ಅಂತ ಹೇಳಿದ್ದಾರೆ. ಸೊ ಅವರು ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ. ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಅಂದ್ರೆ ನಾವು ತಾನೇ ಏನ್ ಮಾಡೋಕ್ಕಾಗುತ್ತೆ, ನಮ್ಮನ್ನ ಕೇಳಿದ್ರೆ ಏನ್ ಮಾಡೋಕ್ಕಾಗುತ್ತೆ? ಅವ್ರು ಹಾಕಿದ್ರೆ ಖಂಡಿತವಾಗ್ಲೂ ನಿಮ್ಮ ಖಾತೆಗೆ ನಾವು ಹಾಕೋ ಪ್ರಯತ್ನ ಮಾಡ್ತೀವಿ. ನಮಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಸರ್ಕಾರ ಲೇಟೆಸ್ಟ್ ಆಗಿ ಹಣ ಹಾಕೋದ್ರ ಬಗ್ಗೆ ಯಾವುದೇ ಅಪ್ಡೇಟ್ನ ಕೊಟ್ಟಿಲ್ಲ ಅಂತ ತಿಳಿಸಿದ್ದಾರೆ. ಬಟ್ ಆಹಾರ ಇಲಾಖೆಯ ಅಧಿಕಾರಿಗಳ ಕೊಟ್ಟಿರೋ ಮಾಹಿತಿ ಪ್ರಕಾರ ಏನಪ್ಪಾ ಅಂದ್ರೆ, ಈಗ ಮೈಸೂರಲ್ಲಿ ಇದಾರಲ್ಲ ಮೇಡಮ್ಮು, ಅವ್ರಿಗೆ ಬೇರೆ ಮೂಲಗಳಿಂದ ಮಾಹಿತಿ ಏನು ಸಿಕ್ಕಿದೆ ಅಂದರೆ 2 ವಾರ ಆದಮೇಲೆ ಅಮೌಂಟ್ ಬರುತ್ತೆ ಅಂತ ಹೇಳಿದಾರಂತೆ. ಸೊ ನೋಡೋಣ, 15ನೇ ತಾರೀಕು ಕಳೆದ ಮೇಲೆ ಬರುತ್ತೇನೋ ಅನ್ನಭಾಗ್ಯ ಯೋಜನೆಯ ಹಣ.
ಸದ್ಯಕ್ಕೆ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಇದಾಗಿತ್ತು. ಹೊಸ ವರ್ಷಕ್ಕೇನೋ ಅನ್ನಭಾಗ್ಯ ಯೋಜನೆ ಹಣ ಬರುತ್ತೆ. ಹೊಸ ವರ್ಷದ ಮೊದಲ ತಿಂಗಳಲ್ಲಿ ಬರುತ್ತೆ, ಮೊದಲನೇ ದಿನದಲ್ಲಿ ಬರಲ್ಲ ಅಥವಾ ಮೊದಲನೇ ವಾರದಲ್ಲಿ ಬರಲ್ಲ. ಒಟ್ಟಿನಲ್ಲಿ ಜನವರಿಲಿ ಬರುತ್ತೆ, ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.